ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಅಂಗವಾಗಿ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ವಿನೂತನವಾಗಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಭವನದ ಪ್ರವೇಶ ದ್ವಾರದಲ್ಲಿ ಆಕರ್ಷಕವಾಗಿ ಚಿತ್ರಿಸಿದ್ದ ಭಾರತ ಚುನಾವಣಾ ಆಯೋಗದ ಲಾಂಛನ, ಭಾರತದ ನಕ್ಷೆ ಚಿತ್ರದ ಬಿಳಿ ಮೆಟ್ಟಿಲುಗಳಲ್ಲಿ ಸಾಲಾಗಿ ಇರಿಸಿದ್ದ ದೀಪಗಳನ್ನು ಹಚ್ಚುವ ಮೂಲಕ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ದೀಪ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಉಡೇರ್, ಜಿಲ್ಲಾ ಸ್ವೀಪ್ ಯುವ ರಾಯಭಾರಿ ದೀಪಾ ಬುದ್ದಿ, ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಪಿ ಲಕ್ಷ್ಮಿ ಅವರು ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಮಾವೇಶಗೊಂಡಿದ್ದ ಆಡಳಿತ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳೊಂದಿಗೆ ಮುಖ್ಯ ರಸ್ತೆಯವರೆಗೂ ಬೆಂಕಿ ಹತ್ತಿಸಿದ ಪಂಜಿನ ಮೆರವಣಿಗೆ ನಡೆಸಿದರು. ಪಂಜಿನ ಮೆರವಣಿಗೆಯಲ್ಲಿ ಚುನಾವಣಾ ಘೋಷ ವ್ಯಾಖ್ಯೆಗಳಾದ ಚುನಾವಣಾ ಪರ್ವ, ದೇಶದ ಗರ್ವ, ಮತದಾನ ನಮ್ಮ ಹಕ್ಕು, ಎಲ್ಲರೂ ನೈತಿಕ ಮತದಾನ ಬೆಂಬಲಿಸಿ ಕಡ್ಡಾಯವಾಗಿ ಮತದಾನ ಮಾಡಿ ನಾಗರಿಕರಿಗೆ ಮತದಾನದ ಅರಿವು ಮೂಡಿಸಿದರು. ಬಳಿಕ ದೀಪ ನಡಿಗೆ ಹಾಗೂ ಪಂಜಿನ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ರವರು, ಇದೇ ತಿಂಗಳ 26ರಂದು ಕರ್ನಾಟಕದಲ್ಲಿ ಮತದಾನ ನಡೆಯಲಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾನಕ್ಕಾಗಿ 2000 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ 16 ಲಕ್ಷ ಮತದಾರರು ನೋಂದಾಯಿಸಿಕೊಂಡಿದ್ದಾರೆ ಎಂದರು. ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಮತದಾನ ಜಾಗೃತಿ ಚಟುವಟಿಕೆಗಳನ್ನು ಜಿಲ್ಲಾ ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಆಯೋಜಿಸಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಿಗೆ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ಅದರ ಭಾಗವಾಗಿ ಈ ದೀಪ ನಡಿಗೆ ಹಾಗೂ ಪಂಜಿನ ಮೆರವಣಿಗೆಯೂ ಸಹ ಒಂದಾಗಿದೆ ಎಂದು ತಿಳಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಮಹಿಳೆಯರು, ವಿಶೇಷ ಚೇತನರು, ಲಿಂಗತ್ವ, ಅಲ್ಪಸಂಖ್ಯಾತರು, ಹಿರಿಯರು, ನಾಗರಿಕರು ಹಾಗೂ 18 ವರ್ಷ ತುಂಬಿದ ಯುವಕ ಮತದಾರರಿಗೆ ಮತದಾನಕ್ಕೆ ಆದ್ಯತೆ ನೀಡಿ ಪ್ರತಿಯೊಬ್ಬರೂ ಜಾಗೃತಿಗೊಳಿಸಲಾಗುತ್ತಿದೆ. ಮತದಾನ ನಡೆಯುವ ದಿನ ಏಪ್ರಿಲ್ 26ರಂದು ಜನರು ರಜೆ ಇದೆ ಎಂದು ಮನೆಯಲ್ಲಿಯೇ ಕೂರದೆ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾದ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕು ಎಂದು ಹೇಳಿದರು. ನಂತರ ಜಿಲ್ಲಾಡಳಿತ ಭವನದ ಒಳಾವರಣದಲ್ಲಿ ಚುನಾವಣಾ ಜಾಗೃತಿ ಮೂಡಿಸುವ ವಿವಿಧ ಬಗೆಯ ಬಣ್ಣದ ಆಕರ್ಷಕ ರಂಗೋಲಿ ಚಿತ್ರಗಳು ನೋಡುಗರ ಮನಸೆಳೆದವು. ಬಳಿಕ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ರವರು ಬಹುಮಾನ ವಿತರಿಸಿದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಚುನಾವಣಾ ಪರ್ವ ದೇಶದಲ್ಲಿರುವ ನ್ಯಾಯಸಮ್ಮತವಾದಂತಹ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ಮಾಡೋಸ್ಕರ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಚಾಮರಾಜನಗರ ವತಿಯಿಂದ ತುಂಬ ಹಲವಾರು ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಂತರ ಎಲ್ಲರೂ ಕೂಡ ತಮ್ಮದೇ ಕಡ್ಡಾಯವಾಗಿ ಮತದಾನ ಮಾಡಬೇಕು ಜಾಗೃತಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸುವ ಮುಖಾಂತರ ಚುನಾವಣೆಗೆ ಸಂಬಂಧಪಟ್ಟಂತೆ, ಸ್ವೀಪ್ಗೆ ಸಂಬಂಧಪಟ್ಟಂತೆ ರಂಗೋಲಿಗಳನ್ನು ಹಾಕುವ ಮುಖಾಂತರ ಮತದಾನದ ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯ ಮತದಾನ ಬಂಧುಗಳೇ, ನಮ್ಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹಕ್ಕು ಯಾವುದು ಅಂತ ಹೇಳಿದ್ರೆ ಮತದಾನ ಮಾಡ್ತಕ್ಕಂಥ ಒಂದು ಈ ನೈತಿಕ ಮತದಾನವನ್ನು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು. ನಾವು ಯಾವುದೇ ರೀತಿಯಾದ ಹಬ್ಬಗಳನ್ನ, ಹರಿದಿನಗಳನ್ನ, ಜಾತ್ರೆಗಳನ್ನ ಮಾಡುವಾಗ ನಮ್ಮ ಕುಟುಂಬದವರ ಜೊತೆಯಲ್ಲಿ ಎಲ್ಲಿಕರನ್ನು ಕೂಡ ಹೊರಗಡೆ ಇರ್ತಂಥದ್ದು ಕರೆದು ನಾವು ಜಾತ್ರೆಗಳನ್ನ ಮಾಡ್ತೇವೆ. ಹಾಗೆ ನಮ್ಗಿರ್ತಕ್ಕಂಥ ಒದಗಿ ಬಂದಿರ್ತಕ್ಕಂಥ ಒಳ್ಳೆ ಅವಕಾಶ ಯಾವ್ದಂತ ಹೇಳಿದ್ರೆ ಇದೇ ತಿಂಗಳು ಏಪ್ರಿಲ್ 26ನೇ ತಾರೀಕಿನಂದು ಮತದಾನ ನಾವು ದಿನ ಇರುವಂತ ಒಂದು ಹಬ್ಬದ ವಿಶೇಷ ಎಲ್ಲ ಹೊರಗಡೆ ಇರ್ತಕ್ಕಂಥ ನಿಮ್ಮ ಕುಟುಂಬದವರನ್ನ, ಜನರನ್ನ, ಅಕ್ಕಪಕ್ಕದ ಮನೆಯನ್ನ ಎಲ್ಲವನ್ನೂ ಕೂಡ ಕರೆದು ಮತದಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೇಕು ಅಂತ ಹೇಳ್ತಾ ಇದ್ದೇನೆ. ಮತ ಅಂತಕ್ಕಂಥದ್ದು ಒಳ್ಳೆ ಶ್ರೇಷ್ಠ ಕಾರ್ಯವಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಮತದಾನ ಮಾಡುವುದು ಮುಖಾಂತರ ನಮ್ಮ ಬದುಕಿನ ಅಸ್ತಿತ್ವವನ್ನು ಉಳಿಸೋಣ ಅಂತ ಹೇಳ್ತೇವೆ. ತಪ್ಪದೆ ಎಲ್ಲರೂ ಕೂಡ ನಮ್ಮ ಲೈಂಗಿಕ ಲಿಂಗತ್ವ, ಅಲ್ಪಸಂಖ್ಯಾತರು ಕೂಡ ತಪ್ಪದೆ ಮತದಾನವನ್ನು ಮಾಡಬೇಕು. ವಿಶೇಷವಾಗಿ ಎಲ್ಲರೂ ಮತದ ಬಗ್ಗೆ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಮತವನ್ನು ಹಾಕುವ ಮುಖಾಂತರ ಈ ದೇಶದ ಪ್ರಬುದ್ಧ ಭಾರತ ಅಂತ ತಿಳಿಸ್ತೇವೆ. ಚುನಾವಣೆ ಪರ್ವ, ದೇಶದ ಗರ್ವ, ನೈತಿಕ ಎಲ್ರಿಗೂ ನಮಸ್ಕಾರ. ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಏಪ್ರಿಲ್ ಕರ್ನಾಟಕದಲ್ಲಿ 2ನೇ ಫೇಸ್ ನಲ್ಲಿ ಚಾಮರಾಜನಗರ 22 SC ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣೆ ನಡೀತಾ ಇದೆ. ಸುಮಾರು 2000 ಮತಗಟ್ಟೆಗಳು ಹಾಗೆ ಸುಮಾರು 16 ಲಕ್ಷ ವೋಟರ್ಸ್ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಮತ್ತೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂದ್ರೆ ವಿಶೇಷಚೇತನರಿಗೆ, ಟ್ರಾನ್ಸ್ಜೆಂಡರ್ಸ್ಗೆ, ಯೂತ್ ವೋಟರ್ಸ್ಗೆ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ವಿಮೆನ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದೇ ಒಂದು ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿನ ಜಿಲ್ಲಾಡಳಿತ ಭವನದಿಂದ ಪಚ್ಚಪ್ಪ ಸರ್ಕಲ್ ವರೆಗೆ, ಮೇನ್ ಸರ್ಕಲ್ ವರೆಗೆ ಒಂದು ಪಂಜಿನ ಮೆರವಣಿಗೆ ಈವ್ನಿಂಗ್ ನಲ್ಲಿ 6:30-7 ಗಂಟೆ ಆದ್ಮೇಲೆ ಕತ್ತಲಿನಲ್ಲಿ ಸುಂದರವಾಗಿ ದೀಪಗಳು ಮತ್ತು ಪಂಜುಗಳು ಹಿಡ್ಕೊಂಡು
ನಮ್ಮ ಎಲ್ಲ ಒಂದು ಆಡಳಿತ ವಿಭಾಗಗಳ ಎಲ್ಲ ಸಿಬ್ಬಂದಿಗಳು, ಎಲ್ಲ ಅಧಿಕಾರಿಗಳು ಇವತ್ತಿನ ದಿನ ಪಂಜಿನ ಮೆರವಣಿಗೆ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಇನ್ನೂ ಹೆಚ್ಚಾಗಿ ಜನರಿಗೆ 26ನೇ ತಾರೀಕು ದಯವಿಟ್ಟು ರಜಾ ಇದ್ರು ಕೂಡ ನೀವು ಮನೆಯಲ್ಲೇ ಇರಬಾರದು, ದಯವಿಟ್ಟು ಮತಗಟ್ಟೆಗೆ ಬಂದು ವೋಟ್ ಮಾಡಬೇಕು. ನಿಮ್ಮಲ್ಲಿ ಈಗಾಗಲೇ ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ BLOs ಮೂಲಕ ಕೂಡ ನೀವು ಪಡ್ಕೋಬಹುದು. ಈಗಾಗಲೇ ಅದನ್ನ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಎಪಿಕ್ ಕಾರ್ಡ್ಗೆ ಯಾರು ರಿಜಿಸ್ಟರ್ ಮಾಡಿದ್ರು ಆ ಎಪಿಕ್ ಕಾರ್ಡ್ ಎಲ್ಲ ಈಗಾಗಲೇ ಸರಬರಾಜು ಮಾಡಿದ್ದೇವೆ, ತಮ್ಮ ಮನೆಯ ಅಡ್ರೆಸ್ಗೆ ಬಂದಿರುತ್ತೆ. ಸೊ ವೋಟರ್ ID ಕಾರ್ಡ್ ಇಲ್ಲದಿದ್ರು ಕೂಡ ಯಾವುದಾದ್ರೂ ಒನ್ ಆಫ್ ದ ಡಾಕ್ಯುಮೆಂಟ್ಸ್, ಅದು ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಸೊ ಬೇರೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಸ್, ಏಜ್ ಪ್ರೂಫ್ ಇರುವಂತದ್ದು, ನಿಮ್ದು ಅಡ್ರೆಸ್ ಪ್ರೂಫ್ ಇರುವಂತದ್ದು ತಂದು ಅವತ್ತಿನ ದಿನ ನೀವು ಎಲೆಕ್ಟೋರಲ್ ರೋಲ್ ನಲ್ಲಿ ತಮ್ಮ ಹೆಸರಿದ್ರೆ ಮತದಾನ ಮಾಡಬಹುದು. ಸೊ ಚುನಾವಣಾ ಪರ್ವ ದೇಶದ ಗರ್ವ, ದಯವಿಟ್ಟು ಎಲ್ಲರೂ ತಪ್ಪದೆ ಮತದಾನ ಮಾಡಿ. ಧನ್ಯವಾದ. ಚಾಮರಾಜನಗರ ವತಿಯಿಂದ ನಾವು ಸ್ವೀಪ್ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಬಹಳ ಅದ್ಭುತವಾಗಿ ಬಹಳಷ್ಟು ಜನ ರಂಗೋಲಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸ್ವೀಪ್ ನ ಒಂದು ಅವೇರ್ನೆಸ್ ಅನ್ನ ಎಲ್ಲರಿಗೂ ಕೂಡ ಮೂಡಿಸಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಚಾಮರಾಜನಗರದಂತ ಎಲ್ಲಾ ಮತದಾರರು ಕೂಡ ಏಪ್ರಿಲ್ 26 ಅವರೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಬೇಕು, ನೈತಿಕ ಮತವನ್ನು ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಜಿಲ್ಲಾಡಳಿತ ಪರವಾಗಿ ಅವರನ್ನ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಮತ ನಮ್ಮ ಹಕ್ಕು, ಚುನಾವಣಾ ಪರ್ವ ದೇಶದ ಗರ್ವ.